ಮಿತ್ರರೇ ನಮಸ್ಕಾರ. ಮಿತ್ರರೇ, ಇರಾನ್ ಇಸ್ರೇಲ್ ನಡುವೆ ಇನ್ನೇನು ಯುದ್ಧ ಆಗೇ ಬಿಡುತ್ತೆ ಅನ್ನುವಂಥ ಸನ್ನಿವೇಶ ನಿರ್ಮಾಣ ಆಗಿದೆ. ಈಗ ಲೆಕ್ಕಾಚಾರ ಏನು ಕೇಳಿದ್ರೆ, ಒಂದು ವೇಳೆ ಇರಾನ್ ಮತ್ತು ಇಸ್ರೇಲ್ ನಡುವೆ ಯುದ್ಧ ಆದಂತಹ ಸಂದರ್ಭದಲ್ಲಿ ಅಮೆರಿಕ ಯಾವ ರೀತಿಯಾಗಿ ಸಹಾಯ ಮಾಡಬಹುದು, ಅಮೆರಿಕ ನೇರವಾಗಿ ಯುದ್ಧದಲ್ಲಿ ಭಾಗಿಯಾಗುತ್ತಾ, ಈ ಪ್ರಶ್ನೆ ಇದೆ. ಅನೇಕರು ಹೇಳ್ತಾ ಇದ್ದಾರೆ ಅಮೆರಿಕ ಖಂಡಿತವಾಗ್ಲೂ ಕೂಡ ಇಸ್ರೇಲ್ನ ಸಹಾಯಕ್ಕೆ ಬಂದೇ ಬರುತ್ತೆ, ಇರಾನ್ ಮೇಲೆ ಯುದ್ಧ ಮಾಡೇ ಮಾಡುತ್ತೆ ಅಂತ. ಯಾಕೆಂದರೆ ಇತ್ತೀಚಿನ ಬೆಳವಣಿಗೆಗಳು ಕೂಡ ಅದನ್ನೇ ಸೂಚಿಸ್ತಾ ಇದ್ದಾವೆ. ನಾವು ಕಂಪ್ಲೀಟಾಗಿ ಇಸ್ರೇಲ್ ಜೊತೆಗೆ ನಿಂತ್ಕೊಂಡಿದ್ದೀವಿ ಅಂತ ಅಮೆರಿಕ ಘೋಷಣೆ ಮಾಡಿದೆ. ಅದು ಎಂತಹ ಸನ್ನಿವೇಶ ಬಂದರೂ ಕೂಡ ನಾವು ಇಸ್ರೇಲನ್ನು ಬಿಟ್ಟುಕೊಡುವ ಮಾತಿಲ್ಲ ಅಂತ ಅಮೆರಿಕ ಹೇಳ್ತಾ ಇದೆ. ಹಾಗಾದರೆ ಮಿತ್ರರೇ, ಅಮೆರಿಕ ಹೇಗೆ ಯುದ್ಧ ಮಾಡುತ್ತೆ? ಅಮೆರಿಕ ಇರುವಂತಹದ್ದು ಅಷ್ಟು ದೂರದಲ್ಲಿ, ಇರಾನ್ ಇರುವಂತಹದ್ದು ಪಶ್ಚಿಮ ಏಷ್ಯಾದಲ್ಲಿ, ಅಲ್ಲಿಂದ ಇಲ್ಲಿಗೆ ಯುದ್ಧ ಮಾಡುವಂಥದ್ದಾದರೂ ಹೇಗೆ? ದೀರ್ಘಕಾಲದ ಯುದ್ಧ ಆಗಿದ್ದೆ ಆದರೆ ಈಗ ಇಸ್ರೇಲ್ ಮತ್ತು ಹಮಾಸ್ ನಡುವೆ 1 ವರ್ಷದಿಂದ ಯುದ್ಧ ಆಗ್ತಾ ಇದೆ. ರಷ್ಯಾ ಮತ್ತು ಉಕ್ರೇನ್ ನಡುವೆ ಎಷ್ಟು ಸಮಯ ಆಯಿತು ಯುದ್ಧ ಆರಂಭ ಆಗಿ? ಇಂತಹ ಪರಿಸ್ಥಿತಿ ಏನಾದರೂ ನಿರ್ಮಾಣ ಆಗಿದ್ದ ಇದ್ದರೆ ಅಮೆರಿಕ ಹೇಗೆ ಯುದ್ಧ ಮಾಡುತ್ತೆ? ಬಹುತೇಕರು ಏನು ಅಂದುಕೊಂಡಿದ್ದಾರೆ, ಅಮೆರಿಕಾಗೆ ಅಂದ್ರಿ ಮಿಡಲ್ ಈಸ್ಟ್ನಲ್ಲಿ ಬೇಕಾದಷ್ಟು ಅವರ ಬೇಸ್ಗಳಿದ್ದಾವೆ. ಎಲ್ಲ ದೇಶಗಳಲ್ಲೂ ಕೂಡ 10 ಬೇಸ್ಗಳನ್ನು ಹೊಂದಿದ್ದಾರೆ. ಆ ಮಿಲಿಟರಿ ಬೇಸ್ಗಳನ್ನು ಬಳಸ್ಕೊಂಡು ಇರಾನ್ ಮೇಲೆ ಯುದ್ಧ ಮಾಡ್ತಾರೆ ಅಂತ. ಆದರೆ ಮಿತ್ರರೇ, ಈಗ ಅಮೆರಿಕಾಗೆ ಮಿಡಲ್ ಈಸ್ಟ್ನ ದೇಶಗಳು ಚೆಕ್ ಮೀಟನ್ನು ಕೊಟ್ಟಿದ್ದಾವೆ. ಮುಖ್ಯವಾಗಿ ಗಲ್ಫ್ ರಾಷ್ಟ್ರಗಳು ಅವರೇನು ತೀರ್ಮಾನ ಮಾಡಿದ್ದಾರೆ ಗೊತ್ತಾ? ಯಾವುದೇ ಕಾರಣಕ್ಕೂ ಕೂಡ ನಮ್ಮ ನೆಲವನ್ನು ಯುದ್ಧಕ್ಕೆ ಬಳಸಿಕೊಳ್ಳುವಂತಿಲ್ಲ. ಹೀಗಂತ ಗಲ್ಫ್ ರಾಷ್ಟ್ರಗಳು ಒಂದು ಮೀಟಿಂಗ್ ಮಾಡಿ ನಿರ್ಧಾರವನ್ನು ಕೈಗೊಂಡಿದ್ದಾವೆ. ಅಮೆರಿಕ ಆಗಿರಬಹುದು, ಇಸ್ರೇಲ್ ಆಗಿರಬಹುದು, ಅಥವಾ ಇರಾನ್ ಆಗಿರಬಹುದು, ನಾವು ಯಾವುದೇ 3ನೇ ದೇಶಕ್ಕೆ ನಮ್ಮ ನೆಲವನ್ನು ಯುದ್ಧಕ್ಕೆ ಬಳಸಿಕೊಳ್ಳೋದಕ್ಕೆ ಬಿಡೋದಿಲ್ಲ ಅಂತ. ಅಂದರೆ ಇಲ್ಲಿ ಇಸ್ರೇಲ್ ಏನು ಗಲ್ಫ್ ರಾಷ್ಟ್ರದಲ್ಲಿ ಬಂದು ಯುದ್ಧ ಮಾಡೋದಿಲ್ಲ, ಅವರ ವಾಯುನೆಲೆಯನ್ನು ಅವರೇನು ಕೇಳೋದಿಲ್ಲ. ಯಾಕಂದರೆ ಇಸ್ರೇಲ್ ಈ ಹಿಂದಿನಿಂದಲೂ ಅಲ್ಲಿ ಬೇಸ್ಗಳನ್ನು ಹೊಂದಿಲ್ಲ. ಸಹಜವಾಗಿ ಇಸ್ರೇಲ್ಗೆ ಅವರು ಅವಕಾಶ ಕೊಡೋದು ಇಲ್ಲ. ಇರಾನ್ ಬಂದು ಅಲ್ಲಿ ಯುದ್ಧ ಮಾಡುತ್ತಾ ಕೇಳಿದ್ರೆ ಇರಾನ್ಗೂ ಕೂಡ ಅವಕಾಶ ಕೊಡುವಂಥ ಸಾಧ್ಯತೆಗಳು ತೀರಾ ಕಡಿಮೆ. ಯುದ್ಧ ಮಾಡುವಂಥ ಪಾಸಿಬಿಲಿಟಿ ಇರುವಂಥದ್ದು ಯಾರಿಗೆ? ಅಮೆರಿಕಾಗೆ. ಯಾಕಂದರೆ ಅವರ ಬೇಸ್ಗಳು ಸಾಕಷ್ಟು ಪ್ರಮಾಣದಲ್ಲಿದ್ದಾವೆ. ಈ ಹಿನ್ನೆಲೆಯಲ್ಲಿ ಗಲ್ಫ್ ರಾಷ್ಟ್ರಗಳು ಈಗ ಅಮೆರಿಕಾಗೆ ಚೆಕ್ ಮೀಟ್ ಕೊಟ್ಟಿದ್ದಾವೆ. ಯಾವ ಕಾರಣಕ್ಕೂ ಕೂಡ ನೀವು ನಮ್ಮ ಬೇಸ್ಗಳನ್ನು ಬಳಸಿಕೊಂಡು ಯುದ್ಧ ಮಾಡುವಂತಿಲ್ಲ. ಇರಾನ್ ಮೇಲೆ ಅಟ್ಯಾಕ್ ಮಾಡೋದಕ್ಕಾಗಲಿ ಅಥವಾ ಇಸ್ರೇಲ್ ಮೇಲೆ ಅಟ್ಯಾಕ್ ಮಾಡೋದಾಗಲಿ, ಮಿಡಲ್ ಈಸ್ಟ್ನಲ್ಲಿ ಯಾವುದೇ ಯುದ್ಧಕ್ಕೂ ಕೂಡ ನಮ್ಮ ಬೆಂಬಲ ಇಲ್ಲ ಅನ್ನುವ ಅರ್ಥದಲ್ಲಿ ಗಲ್ಫ್ ರಾಷ್ಟ್ರಗಳು ಒಂದು ತೀರ್ಮಾನ ಕೈಗೊಂಡಿದ್ದಾವೆ. ಮಿತ್ರರೇ, ಇದು ಸ್ವಲ್ಪ ಇಸ್ರೇಲ್ಗೂ ಕೂಡ ಹಿನ್ನಡೆ ಆಗುತ್ತೆ, ಅಮೆರಿಕಾಗೂ ಕೂಡ ಹಿನ್ನಡೆ ಆಗುತ್ತೆ, ಇರಾನ್ಗೆ ಸ್ವಲ್ಪ ಬಲ ಸಿಗುತ್ತೆ. ಯಾಕೆ, ಏನು, ಎತ್ತ ಎಲ್ಲವುದನ್ನು ವಿವರಿಸ್ತೀನಿ. ಈ ಬೇಸ್ ಇಲ್ಲದೆ ಅಮೆರಿಕ ಯುದ್ಧ ಮಾಡೋದಕ್ಕೆ ಸಾಧ್ಯತೆ ಇದೆಯಾ? ಇದೆಲ್ಲದರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನಿಮಗೆ ಮಾಹಿತಿ ಕೊಡುವಂಥ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಹಮಾಸ್ ಮೇಲೆ ಇಸ್ರೇಲ್ ಯುದ್ಧ ಮಾಡಿದಾಗಲಿ ಅಥವಾ ಹಿಜ್ಬುಲ್ಲಾ ಮೇಲೆ ಈಗ ಇಸ್ರೇಲ್ ಯುದ್ಧ ಮಾಡ್ತಾ ಇದೆಯಲ್ಲ, ಇದು ಯಾವುದರಲ್ಲೂ ಕೂಡ ಅಮೆರಿಕ ಭಾಗಿಯಾಗಿಲ್ಲ. ಇಸ್ರೇಲ್ಗೆ ಬೇಕಾದಂತಹ ಸೈನಿಕ ಶಕ್ತಿಯನ್ನು ಕೊಡುತ್ತೆ. ಸೈನಿಕ ಶಕ್ತಿ ಅಂತಂದರೆ ಸೈನಿಕರನ್ನು ಕಳುಹಿಸೋದಲ್ಲ, ಬದಲಾಗಿ ಅವರಿಗೇನಾದರೂ ಶಸ್ತ್ರಾಸ್ತ್ರದ ಅಗತ್ಯತೆ ಬಿದ್ದರೆ ಅಥವಾ ಅವರಿಗೆ ಯಾವುದಾದ್ರೂ ಟೆಕ್ನಾಲಜಿ ಬೇಕಾದರೆ ಅಮೆರಿಕ ಸಹಾಯ ಮಾಡ್ತಾ ಇದೆ. ಒಂದು ವೇಳೆ ಇಸ್ರೇಲ್ ಮತ್ತು ಇರಾನ್ ನಡುವೆ ಪೂರ್ಣ ಪ್ರಮಾಣದ ಯುದ್ಧ ಆಗಿದ್ದೆ ಆದರೆ, ಯಾವಾಗ ಪೂರ್ಣ ಪ್ರಮಾಣದ ಯುದ್ಧ ಆಗುತ್ತೆ? ಈಗಾಗಲೇ ಇರಾನ್ ಇಸ್ರೇಲ್ ಮೇಲೆ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಹಾರಿಸಿದೆ. ಇದಕ್ಕೆ ಪ್ರತಿಯಾಗಿ ನಾವು ದಾಳಿ ಮಾಡಿಯೇ ಮಾಡ್ತೀವಿ ಅಂತ ಇಸ್ರೇಲ್ ಹೇಳ್ತಾ ಇದೆ. ಇಸ್ರೇಲ್ ಯಾವ ಪ್ರಮಾಣದಲ್ಲಿ ದಾಳಿ ಮಾಡುತ್ತೆ? ಇರಾನ್ ಅದಕ್ಕೆ ಪ್ರತ್ಯುತ್ತರ ಕೊಡೋದಕ್ಕೆ ಹೊರಡುತ್ತಾ? ಇದು ಪದೇ ಪದೇ ಹೀಗೆ ಆಗಿದ್ದೆ ಆದರೆ ಪೂರ್ಣ ಪ್ರಮಾಣದ ಯುದ್ಧ ಆಗಬಹುದು. ಅಂತಹ ಸನ್ನಿವೇಶದಲ್ಲಿ ಇಸ್ರೇಲ್ನ ಸಹಾಯಕ್ಕೆ ಅಮೆರಿಕ ಬಂದೇ ಬರುತ್ತೆ. ಯಾಕೆಂದರೆ ಏಕಾಂಗಿಯಾಗಿ ಇಸ್ರೇಲ್ ಇರಾನನ್ನು ಎದುರಿಸುವಂತಹದ್ದು ಅಷ್ಟು ಈಸಿ ಇಲ್ಲ. ಇಸ್ರೇಲ್ ಬಳಿಯಲ್ಲಿ ಶಸ್ತ್ರಾಸ್ತ್ರ ಇದೆ, ಅವರಿಗೆ ಬೇಕಾದಂತಹ ಟೆಕ್ನಾಲಜಿ ಇದೆ, ಇರಾನನ್ನು ಯಾವುದೇ ಕ್ಷಣದಲ್ಲಿ ಸೋಲಿಸುವಂಥ ಕೆಪಾಸಿಟಿ ಅವರಿಗಿದೆ. ಆದರೆ ಮಿತ್ರರೇ, ಭೌಗೋಳಿಕವಾಗಿ ಅವರಿಗೆ ಉತ್ತಮವಾದಂಥ ವಾತಾವರಣ ಇಲ್ಲ. ಅವರಿಗೊಂದು 3rd ಫೋರ್ಸ್ನ ಅವಶ್ಯಕತೆ ಬೀಳುತ್ತೆ. ಯಾಕೆಂದರೆ ಇಸ್ರೇಲ್ನ ಸುತ್ತಲೂ ಇರುವಂಥದ್ದು ಯಾರು? ಮುಸ್ಲಿಂ ರಾಷ್ಟ್ರಗಳು. ಅವರು ಸಣ್ಣ ಸಹಾಯವನ್ನು ಕೂಡ ಇಸ್ರೇಲ್ಗೆ ಮಾಡೋದಿಲ್ಲ. ಇರಾನ್ಗೆ ಸಹಾಯ ಮಾಡದೇ ಇದ್ದರೂ ಕೂಡ ಅವರು ಇಸ್ರೇಲ್ಗೆ ಸಹಾಯ ಮಾಡೋದಿಲ್ಲ. ಹೀಗಾಗಿ ಇಸ್ರೇಲ್ಗೆ ಅಮೆರಿಕದ ಶಕ್ತಿಯ ಅವಶ್ಯಕತೆ ಬೇಕಾಗುತ್ತೆ, ಮುಖ್ಯವಾಗಿ ಅಮೆರಿಕದ ಬೇಸ್ಗಳು. ಉದಾಹರಣೆಗೆ ಹೇಳ್ತೀನಿ, ಈಗ ಇರಾನ್ ಮೇಲೆ ಇಸ್ರೇಲ್ ದಾಳಿ ಮಾಡಬೇಕು ಅಂತಂದರೆ ಅವರು ಪ್ರಬಲವಾಗಿ 3 ಅಸ್ತ್ರಗಳನ್ನು ನೆಚ್ಚಿಕೊಳ್ಳಬಹುದು. ಮೊದಲನೇದಾಗಿ ಅಮೆರಿಕ ನಿರ್ಮಿತ F-35 ಯುದ್ಧ ವಿಮಾನಗಳು. ಇದು ಯಾಕೆ ಬಳಕೆ ಆಗುತ್ತೆ ಕೇಳಿದ್ರೆ, ಈಗ ಇಸ್ರೇಲ್ ಟಾರ್ಗೆಟ್ ಮಾಡ್ತಿರೋದು ಏನನ್ನ? ಅವರ ಮೈನ್ ಟಾರ್ಗೆಟ್ ಇರುವಂತಹದ್ದು ಇರಾನ್ನ ಆಯಿಲ್ ಫೀಲ್ಡ್ಗಳು, ಎರಡನೇದಾಗಿ ಇರಾನ್ನ ನ್ಯೂಕ್ಲಿಯರ್ ಸೈಟ್ಗಳು. ಈಗ ಇರಾನ್ನ ಆಯಿಲ್ ಫೀಲ್ಡ್ಗಳ ಮೇಲೆ ದಾಳಿ ಮಾಡಬೇಕಾದ್ರೆ ಇಸ್ರೇಲ್ ತನ್ನ ಬ್ಯಾಲಿಸ್ಟಿಕ್ ಮಿಸೈಲನ್ನು ಬಳಸಬಹುದು, ಈಸಿಯಾಗಿ ಅದನ್ನು ಉಡಾಯಿಸಬಹುದು. ಆದರೆ ಇರಾನ್ನ ನ್ಯೂಕ್ಲಿಯರ್ ಸೈಟ್ಗಳನ್ನು ಉಡಾಯಿಸಬೇಕು ಅಥವಾ ಅದನ್ನು ಸ್ಫೋಟಿಸಬೇಕು ಅಂತಾದರೆ ಬ್ಯಾಲಿಸ್ಟಿಕ್ ಮಿಸೈಲ್ಗಳಿಂದ ಸಾಧ್ಯ ಇಲ್ಲ. ಯಾಕೆ ಗೊತ್ತಾ? ಈ ನ್ಯೂಕ್ಲಿಯರ್ ಸೈಟ್ಗಳನ್ನು ಇರಾನ್ 50-60 ಅಡಿ ಆಳದ ಒಳಗೆ, ಅಂದರೆ ನೆಲದ ಆಳದಲ್ಲಿ ನಿರ್ಮಾಣ ಮಾಡಿರುವಂಥದ್ದು. ಅಮೆರಿಕ ಇದನ್ನು ನಿರ್ಮಿಸಿಕೊಟ್ಟಿದ್ದು. ಹೀಗಾಗಿ ಅತ್ಯಂತ ಸುಸರ್ಜಿತವಾಗಿದ್ದು. ಇದರ ಮೇಲೆ ನೀವು ಬ್ಯಾಲಿಸ್ಟಿಕ್ ಮಿಸೈಲ್ ಹಾಕಿದ್ರೆ ಅದು ಧ್ವಂಸ ಆಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಈ ಸಂದರ್ಭದಲ್ಲಿ ಬಂಕರ್ ಬಸ್ಟರ್ಗಳನ್ನು ಬಳಸಬೇಕಾಗತ್ತೆ. ಬಂಕರ್ ಬಸ್ಟರನ್ನು ಬಳಸಬೇಕು ಅಂತಂದರೆ F-35 ಯುದ್ಧ ವಿಮಾನವನ್ನು ತೆಗೆದುಕೊಂಡು ಹೋಗಬೇಕು. F-35 ಯುದ್ಧ ವಿಮಾನವನ್ನು ಇಸ್ರೇಲ್ ಬಳಸಬೇಕು ಅಂತಾದರೆ ತುಂಬ ಕಷ್ಟ ಇದೆ. ಯಾಕೆ ಗೊತ್ತಾ? ಇರಾನ್ ಮತ್ತು ಇಸ್ರೇಲ್ನ ಡಿಸ್ಟೆನ್ಸ್ ಬಂದುಬಿಟ್ಟು 1800 ಕಿಲೋಮೀಟರ್, 1700ರಿಂದ 1800 ಕಿಲೋಮೀಟರ್.
1800 ಕಿಲೋಮೀಟರ್ ಹೋಗಿ ನೀವು ದಾಳಿ ಮಾಡಿ ಪುನಃ ಇಸ್ರೇಲ್ಗೆ ವಾಪಸ್ ಬರಬೇಕು ಅಂತಂದ್ರೆ ಅದು F-35 ಇಂದ ಸಾಧ್ಯ ಇಲ್ಲ. ಅದಕ್ಕೆ ಮಧ್ಯದಲ್ಲೇ ರೀಫ್ಯೂಲಿಂಗ್ ಅವಶ್ಯಕತೆ ಇರುತ್ತೆ. ಅಂದ್ರೆ ಇಂಧನವನ್ನು ಭರ್ತಿ ಮಾಡಬೇಕು. ಇಂಧನ ಭರ್ತಿ ಮಾಡ್ಕೊಳ್ಳೋದಕ್ಕೆ ಕೆಲವು ಆಪ್ಷನ್ ಇರುವಂತದ್ದು. ಮೊದಲನೇ ಆಪ್ಷನ್ ಏನು ಕೇಳಿದ್ರೆ, ನೀವು ಸಮೀಪದ ಯಾವುದಾದ್ರೂ ಒಂದು ಏರ್ ಬೇಸ್ನಲ್ಲಿ ನಿಮ್ಮ ವಿಮಾನವನ್ನು ಲ್ಯಾಂಡ್ ಮಾಡಿ ಅಲ್ಲಿ ಇಂಧನವನ್ನು ಭರ್ತಿ ಮಾಡಿಕೊಂಡು ಆನಂತರ ಬರಬಹುದು. ಇಂಧನ ಭರ್ತಿಗೋಸ್ಕರವಾಗಿ ಒಂದು ಏರ್ ಬೇಸನ್ನು ನೀವು ಬಳಸ್ಕೊಳ್ಬೇಕಾಗುತ್ತೆ. ಅಲ್ಲಿಂದ ನೀವು ಅಟ್ಯಾಕ್ ಮಾಡೋದಿಲ್ಲ, ಬೇರೆ ಏನೂ ಇಲ್ಲ. ಇಂಧನ ಭರ್ತಿಗಾಗಿ ಒಂದು ಬೇಸನ್ನು ಇಸ್ರೇಲ್ ಬಳಸಲೇಬೇಕಾಗತ್ತೆ. ಅದಕ್ಕೆ ಯಾವ ರಾಷ್ಟ್ರಗಳು ಸಿದ್ಧ ಇಲ್ಲ. ಇಸ್ರೇಲ್ ಏನು ಬಯಸ್ತಾ ಇತ್ತು, ಅಮೆರಿಕದ ಯಾವುದಾದ್ರೂ ಏರ್ ಬೇಸ್ಗಳು ನಮ್ಮ ಹೆಲ್ಪಿಗೆ ಬರಬಹುದು. ಯಾಕೆಂದರೆ ಅಮೆರಿಕದ 10 ಏರ್ ಬೇಸ್ಗಳು ಮಿಡ್ಲ್ ಈಸ್ಟ್ನಲ್ಲಿದ್ದಾವೆ. ಅಲ್ಲಿ ಅಮೆರಿಕ ಏನಾದರೂ ಸಹಾಯ ಮಾಡಬಹುದು ಅಂತ. ಈಗ ಗಲ್ಫ್ ರಾಷ್ಟ್ರಗಳೇನು ಹೇಳ್ತಾ ಇದ್ದಾವೆ, ಯಾವುದೇ ರೂಪದಲ್ಲೂ ಕೂಡ ನಮ್ಮ ಸಹಾಯ ಇರೋದಿಲ್ಲ, ನಮ್ಮ ಭೂಮಿಯನ್ನು ನೀವು ಯುದ್ಧಕ್ಕೆ ಬಳಸಿಕೊಳ್ಳುವಂತಿಲ್ಲ. ಹೀಗಾಗಿ ಇಸ್ರೇಲ್ನ ಯುದ್ಧ ವಿಮಾನಗಳು ಅಲ್ಲಿ ಇಳಿಯೋದಕ್ಕೆ ಸಾಧ್ಯವೇ ಇಲ್ಲ. ಅಮೆರಿಕ ಒಪ್ಪಿದ್ರೂ ಕೂಡ ಇಳಿಯೋದಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ಆಪ್ಷನ್ ಏನಿದೆ ಕೇಳಿದ್ರೆ, ಈ ವಿಮಾನ ಹಾರ್ತಾ ಇರುವಂತಹ ಸಂದರ್ಭದಲ್ಲೇ ಇನ್ನೊಂದು ದೊಡ್ಡ ಟ್ಯಾಂಕರನ್ನು, ಯುದ್ಧ ವಿಮಾನಗಳಿಗೆ ರೀಫಿಲಿಂಗ್ ಮಾಡೋದಕ್ಕೋಸ್ಕರವಾಗಿ ದೊಡ್ಡದಾದಂತಹ ಟ್ಯಾಂಕರ್ಗಳಿದ್ದಾವೆ, ಹಾರುವ ಟ್ಯಾಂಕರ್ಗಳು. ಅದರ ಮೂಲಕವಾಗಿ ನೀವು ಹಾರ್ತಾ ಇರುವಂತಹ ಸಂದರ್ಭದಲ್ಲೇ ರೀಫಿಲಿಂಗ್ ಮಾಡ್ಬೋದು. ಆ ಟೆಕ್ನಾಲಜಿ ಕೂಡ ಇದೆ. ಆದರೆ ಇದೆಲ್ಲ ಸ್ವಲ್ಪ ರಿಸ್ಕ್ ಜಾಸ್ತಿ. ಯಾವುದಾದ್ರೂ ಒಂದು ಏರ್ ಬೇಸ್ ಸಿಕ್ಕಿದ್ದೇ ಆಗಿದ್ದರೆ ಇಸ್ರೇಲ್ಗೆ ಸುಲಭ ಆಗ್ತಿತ್ತು. ಇಸ್ರೇಲ್ ಆ ನಿರೀಕ್ಷೆಯಲ್ಲಿ ಇದ್ದಂಥ ಸಾಧ್ಯತೆಗಳಿತ್ತು. ಆದರೆ ಈಗ ಗಲ್ಫ್ ರಾಷ್ಟ್ರಗಳು ಹೇಳ್ತಾ ಇದ್ದಾವೆ, ಯಾವುದೇ ಕಾರಣಕ್ಕೂ ಕೂಡ ನಾವು ಇದಕ್ಕೆಲ್ಲ ಅವಕಾಶ ಕೊಡೋದಿಲ್ಲ ಅಂತ. ಇಸ್ರೇಲ್ಗಿರುವಂತಹ ಅತಿ ದೊಡ್ಡ ಆಪ್ಷನ್ನು ಮತ್ತು ತುಂಬ ಯಶಸ್ವಿ ಆಗಬಹುದಾದ ಆಪ್ಷನ್ ಏನು ಕೇಳಿದ್ರೆ, ಅವರು ತಮ್ಮ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಬಳಸುವಂಥದ್ದು. ಇಸ್ರೇಲ್ ಬಳಿಯಲ್ಲಿ ಜೆರಿಕೋ ಬ್ಯಾಲಿಸ್ಟಿಕ್ ಮಿಸೈಲ್ಗಳಿದ್ದಾವೆ. ಅದರಲ್ಲಿ 2500 ಕಿಲೋಮೀಟರ್ ಕ್ರಮಿಸಬಹುದಾದಂತಹ ಬ್ಯಾಲಿಸ್ಟಿಕ್ ಮಿಸೈಲ್ ಕೂಡ ಇದೆ. ಇದು ಇಸ್ರೇಲ್ ಬತ್ತಳಿಕೆಯಲ್ಲಿರುವಂತಹ ಅತ್ಯಂತ ದೊಡ್ಡ ಅಸ್ತ್ರ, ಒಂದು ರೀತಿಯಲ್ಲಿ ಬ್ರಹ್ಮಾಸ್ತ್ರ. ನ್ಯೂಕ್ಲಿಯರ್ ವಾರ್ ಹೆಡ್ ಅನ್ನು ಹೊತ್ತೊಯ್ಯುವಂಥ ಸಾಮರ್ಥ್ಯ ಇರುವಂತಹ ಬ್ಯಾಲಿಸ್ಟಿಕ್ ಮಿಸೈಲ್ಗಳು. ಇದರ ಮೂಲಕವಾಗಿಯೂ ಕೂಡ ಇಸ್ರೇಲ್ ತನ್ನ ನೆಲದಿಂದಲೇ ಇರಾನ್ ಮೇಲೆ ದಾಳಿ ಮಾಡಬಹುದು. ಇದು ಅವರಿಗೆ ದೊಡ್ಡ ಆಪ್ಷನ್ನು. ಇದನ್ನೇ ಅವರು ಬಳಸುವಂಥ ಸಾಧ್ಯತೆಗಳಿದೆ. F-35 ಅನ್ನು ಬಳಸಬೇಕು ಅಂತಂದರೆ ಚಾಲೆಂಜಸ್ ಜಾಸ್ತಿ ಇರುತ್ತೆ, ರಿಸ್ಕ್ ಜಾಸ್ತಿ ಇರುತ್ತೆ. ಹಾಗಂತ ಅದರ ಎಫೆಕ್ಟು ಕೂಡ ಜಾಸ್ತಿ ಇರುತ್ತೆ. ಅಕ್ಯುರೇಟಾಗಿ ದಾಳಿ ಮಾಡಬಹುದು. ಇದೆಲ್ಲ ಇಸ್ರೇಲ್ನ ಪಾರ್ಟ್ ಆದರೆ, ಇನ್ನು ಅಮೆರಿಕ ಈ ಯುದ್ಧದಲ್ಲಿ ನೇರವಾಗಿ ಭಾಗಿಯಾಗಬೇಕಾದ್ರೆ ಈ ಮಿಡಲ್ ಈಸ್ಟ್ನಲ್ಲಿರುವಂತಹ ತನ್ನ ಏರ್ ಬೇಸ್ಗಳ ಅವಶ್ಯಕತೆ ತುಂಬ ಬರುತ್ತೆ. ಇಲ್ಲದೆ ಹೋದರೆ ಅಮೆರಿಕ ಹೇಗೆ ದಾಳಿ ಮಾಡೋದಕ್ಕೆ ಸಾಧ್ಯ? ಅಮೆರಿಕ ಇರುವಂಥದ್ದೆಲ್ಲಿ, ಇರಾನ್ ಇರುವಂಥದ್ದೆಲ್ಲಿ, ಅವರವರ ನಡುವೆ ಡಿಸ್ಟೆನ್ಸ್ ಎಷ್ಟಿದೆ? ಅಮೆರಿಕದಲ್ಲಿ ಕೂತ್ಕೊಂಡು ಅವರು ಬ್ಯಾಲಿಸ್ಟಿಕ್ ಮಿಸೈಲ್ಗಳ ಮೂಲಕ ಇರಾನನ್ನು ಉಡಾಯಿಸಬಹುದು. ಅವರಿಗೆ ಆ ಕೆಪಾಸಿಟಿಯೂ ಇದೆ. ಅಮೆರಿಕದ ಬಳಿಯಲ್ಲಿ 10-15 ಸಾವಿರ ಕಿಲೋಮೀಟರ್ ಹೋಗುವಂತಹ ಬ್ಯಾಲಿಸ್ಟಿಕ್ ಮಿಸೈಲ್ಗಳಿದ್ದಾವೆ. ಆದರೆ ಅದು ಯಾವುದೂ ಕೂಡ ಯುದ್ಧದಲ್ಲಿ ನಿರ್ಣಾಯಕ ಪರಿಣಾಮವನ್ನು ಬೀರೋದಿಲ್ಲ. ಅಮೆರಿಕ ಈ ಯುದ್ಧದಲ್ಲಿ ದೀರ್ಘಕಾಲದವರೆಗೆ ಇನ್ವಾಲ್ವ್ ಆಗಬೇಕು ಅಂತಂದರೆ ಅವರಿಗೆ ಸಮೀಪ ಇರುವಂತಹ ಬೇಸ್ಗಳ ಅವಶ್ಯಕತೆ ಬರುತ್ತೆ. ಈಗ ಅಮೆರಿಕ ಈ ಮಿಡಲ್ ಈಸ್ಟ್ನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಮಿಲಿಟರಿ ಬೇಸನ್ನು ಹೊಂದಿದೆ. ಉದಾಹರಣೆಗೆ ಬಹರೈನ್ನಲ್ಲಿ 12 ಬೇಸ್ಗಳಿದ್ದಾವೆ, UAEಯಲ್ಲಿ 3 ಬೇಸ್ ಇದೆ, ಒಮನ್ನಲ್ಲಿ ಅಮೆರಿಕದ 6 ಮಿಲಿಟರಿ ಬೇಸ್ ಇದೆ, ಕುವೈತ್ನಲ್ಲಿ 10 ಇದೆ, ಸಿರಿಯಾದಲ್ಲಿ 4 ಇದೆ, ಸೌದಿ ಅರೇಬಿಯಾದಲ್ಲಿ 10 ಬೇಸ್ಗಳಿದ್ದಾವೆ, ಜೋರ್ಡಾನ್ನಲ್ಲಿ 2 ಇದೆ, ಈಜಿಪ್ಟ್ನಲ್ಲಿ 1 ಇದೆ. ಇಲ್ಲೆಲ್ಲ ಇವರ ಸೈನಿಕರು ಕೂಡ ಇದ್ದಾರೆ. ಕುವೈತ್ನಲ್ಲಿ ಬರೋಬ್ಬರಿ 2169 ಅಮೆರಿಕದ ಸೈನಿಕರಿದ್ದಾರೆ. ಅತಿ ದೊಡ್ಡದಾದಂತಹ ಮಿಲಿಟರಿ ಬೇಸ್ ಇರುವಂತಹದ್ದು ಕತಾರ್ನಲ್ಲಿ ಅಲ್ ಉದೇದ್ ಅನ್ನುವಂತಹ ನಗರದಲ್ಲಿ ಅಮೆರಿಕದ 60 ಎಕರೆ ಜಾಗದ ಒಂದು ಬೇಸ್ ಇದೆ. ಅಲ್ಲಿ ಸರಿಸುಮಾರು 11,000 ಅಮೆರಿಕದ ಆಕ್ಟಿವ್ ಸೈನಿಕರಿದ್ದಾರೆ, 100 ಏರ್ಕ್ರಾಫ್ಟ್ಗಳಿದ್ದಾವೆ. ಇದೆಲ್ಲ ಬೇಸ್ಗಳು ಕೂಡ ಇರಾನ್ನ ಪಕ್ಕದಲ್ಲೇ ಇರುವಂತಹದ್ದು. ಅಮೆರಿಕ ಕೇವಲ ಅರ್ಧ ಗಂಟೆಯಲ್ಲಿ ಇರಾನ್ ಮೇಲೆ ದಾಳಿ ಮಾಡಬಹುದು, ಅಷ್ಟು ಈಸಿ ಆದಂತಹ ಬೇಸ್ಗಳು. ಆದರೆ ಈಗ ಗಲ್ಫ್ ರಾಷ್ಟ್ರಗಳು ಮೀಟಿಂಗ್ ಮಾಡಿ ಏನು ತೀರ್ಮಾನ ಮಾಡಿದವೆ ಕೇಳಿದ್ರೆ, ಈ ಯುದ್ಧದಲ್ಲಿ ನಾವು ಭಾಗಿಯಾಗ್ತಾ ಇಲ್ಲ, ಮಿಡಲ್ ಈಸ್ಟ್ನಲ್ಲಿ ಉಂಟಾದಂತಹ ಈ ಉದ್ವಿಗ್ನತೆಯನ್ನು ತಡಿಬೇಕು, ಯುದ್ಧವನ್ನು ತಡೆಯೋದಕ್ಕೆ ಏನೆಲ್ಲ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕೋ ಅದೆಲ್ಲವುದನ್ನು ಗಲ್ಫ್ ರಾಷ್ಟ್ರಗಳು ತೆಗೆದುಕೊಳ್ತವೆ. ಯಾಕೆಂದರೆ ರೀಜನಲ್ ಸ್ಟೆಬಿಲಿಟಿ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹೀಗಾಗಿ ನಮ್ಮ ನೆಲವನ್ನು ಯಾವುದೇ ಮೂರನೇ ಶಕ್ತಿಗಳಿಗೆ ನಾವು ಬಿಟ್ಟುಕೊಡೋದಿಲ್ಲ. ಅದು ಅಮೆರಿಕಾಗೂ ಇಲ್ಲ, ಇಸ್ರೇಲ್ಗೂ ಇಲ್ಲ, ಇರಾನ್ಗೂ ಇಲ್ಲ ಅಂತ ಅವರು ಸ್ಪಷ್ಟಪಡಿಸಿದ್ದಾರೆ. ಈ ಕಾರಣದಿಂದಾಗಿ ಅಮೆರಿಕ ಅಲ್ಲಿ ಏರ್ ಬೇಸ್ಗಳನ್ನು ಹೊಂದಿದ್ರೂ ಕೂಡ ಆ ಬೇಸ್ಗಳನ್ನು ಈ ಯುದ್ಧಕ್ಕೆ ಬಳಕೆ ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಕಡಿಮೆ ಇರುತ್ತೆ. ಹಾಗಾದರೆ ಅಮೆರಿಕಾಗೆಲ್ಲ ಆಪ್ಷನ್ ಬಂದಾಯ್ತಾ? ಅಮೆರಿಕ ಈ ಯುದ್ಧದಲ್ಲಿ ಭಾಗಿಯಾಗೋದಕ್ಕೆ ಸಾಧ್ಯ ಇಲ್ವಾ ಕೇಳಿದ್ರೆ, ಮಿತ್ರರೇ, ಅಮೆರಿಕವೇ. ಅಮೆರಿಕವನ್ನು ನೀವು ಪ್ರೆಡಿಕ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆಲ್ಲ ಕೆಪಾಸಿಟಿಯೂ ಕೂಡ ಇದೆ. ಅಮೆರಿಕಾಗೆ ಮಿಡಲ್ ಈಸ್ಟ್ನಲ್ಲಿ ತನ್ನ ಏರ್ ಬೇಸ್ಗಳಿದ್ದಾವೆ, ಇತ್ತ ಕಡೆಯಲ್ಲಿ ಪಾಕಿಸ್ತಾನದಲ್ಲೂ ಕೂಡ ಏರ್ ಬೇಸ್ಗಳಿದ್ದಾವೆ. ಈ ಅತ್ಯಂತ ಬಲಹೀನ ದೇಶಗಳಿರ್ತಾವಲ್ಲ, ಇದಕ್ಕೆ ಅಮೆರಿಕ ಬೆದರಿಕೆ ಹಾಕುತ್ತೆ. ನಾವು ಬಳಸ್ಕೊಳ್ತೀವಿ, ನಮಗೆ ಅನಿವಾರ್ಯತೆ ಇದೆ, ಇಲ್ಲದೆ ಹೋದರೆ ನೀವು ಕೂಡ ಮುಂದಿನ ಪರಿಣಾಮವನ್ನು ಎದುರಿಸಬೇಕಾಗತ್ತೆ ಅಂತ ಎಚ್ಚರಿಕೆ ಕೊಡುತ್ತೆ. ಈಗ ಪಾಕಿಸ್ತಾನಕ್ಕೆ ಅಮೆರಿಕ ಧಮಕಿ ಹಾಕಿದ್ರೆ ಪಾಕಿಸ್ತಾನ ಏನು ಮಾಡೋದಕ್ಕಾಗತ್ತೆ? ಬಳಸ್ಕೊಳ್ಳಿ, ನಾವು ಎದುರುಗಡೆ ಸಪೋರ್ಟ್ ಮಾಡೋದಿಲ್ಲ, ನಾವು ಅದನ್ನು ವಿರೋಧಿಸ್ತೀವಿ, ನೀವು ಬಳಸ್ಕೊಳ್ಳಿ ಅಂತ ಹೇಳುತ್ತೆ. ಅದೇ ರೀತಿಯಾಗಿ ಮಿಡಲ್ ಈಸ್ಟ್ನ ದೇಶಗಳಿಗೂ ಕೂಡ ಈ ಥರ ಬೆದರಿಕೆ ಹಾಕಬಹುದು. ಇದರ ಹೊರತಾಗಿ ಅಮೆರಿಕ ತನ್ನ ನೇವಿಯನ್ನು ಬಳಸ್ಕೊಳ್ಬಹುದು. ತನ್ನ ದೊಡ್ಡದಾದಂಥ ನೇವಿ ಹಡಗುಗಳನ್ನು ತಂದು ಅರಬ್ಬಿ ಸಮುದ್ರದಲ್ಲಿ ನಿಲ್ಲಿಸ್ಕೊಂಡು ಅವರು ಇರಾನ್ ಮೇಲೆ ದಾಳಿ ಮಾಡಬಹುದು. ಆದರೆ ಇದೆಲ್ಲ ಲಿಮಿಟೆಡ್ ದಾಳಿ ಆಗುತ್ತೆ. ತುಂಬ ದೀರ್ಘಕಾಲದವರೆಗೆ ನೀವು ಈ ರೀತಿಯಾಗಿ ಯುದ್ಧ ಮಾಡ್ತೀವಿ ಅಂತಂದರೆ ಯುದ್ಧದ ಕಾಸ್ಟು ಜಾಸ್ತಿ ಆಗುತ್ತೆ, ನಿಮಗೆ ಹಾನಿಯಾಗುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಇರಾನ್ ಬಳಿಯಲ್ಲೂ ಕೂಡ ನೇವಲ್ ಶಿಪ್ಗಳಿದ್ದಾವೆ, ಅವರು ಕೂಡ ಪದೇ ನಿಮ್ಮನ್ನು ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡ್ತಾರೆ. ಅಷ್ಟು ಈಸಿಯಾಗಿ ಆಗೋದಿಲ್ಲ.
ಆದರೆ ಮಿಡಲ್ ಈಸ್ಟ್ನಲ್ಲಿರುವಂತಹ ಅಮೆರಿಕದ ಬೇಸ್ಗಳು ಯುದ್ಧಕ್ಕೆ ಬಳಕೆ ಆಗಬಹುದು ಅಂತಾದರೆ ಅಮೆರಿಕಾಗೆ ಈಸಿ ಆಗುತ್ತೆ. ಒಮ್ಮೆ ಅಮೆರಿಕ ಯುದ್ಧಕ್ಕೆ ಎಂಟ್ರಿ ಆಯಿತು, ಇರಾನ್ ಮೇಲೆ ಯುದ್ಧ ಮಾಡೋದಕ್ಕೆ ಶುರು ಮಾಡ್ತು ಅಂತಂದರೆ ಈ ಗಲ್ಫ್ ರಾಷ್ಟ್ರಗಳು ಏನೇ ತೀರ್ಮಾನ ಮಾಡಲಿ, ನಮ್ಮ ನೆಲವನ್ನು ನಾವು ಬಳಸ್ಕೊಳ್ಳೋದಕ್ಕೆ ಬಿಡೋದಿಲ್ಲ, ನಾವು ಅಮೆರಿಕಕ್ಕೆ ಜಾಗ ಕೊಡೋದಿಲ್ಲ, ಇದನ್ನೆಲ್ಲ ಹೇಳಿದ್ರು ಕೂಡ ಅಮೆರಿಕ ಯಾವುದಾದ್ರೂ ಒಂದು ಹಿಂಬಾಗಿಲ ಮೂಲಕ ದಾರಿ ಪಡೆಯುತ್ತೆ. ಸಿರಿಯಾದಲ್ಲಿ ಅವ್ರ ಬೇಸಿದೆ, ಇರಾಕ್ನಲ್ಲಿ ಅವ್ರ ಬೇಸಿದೆ. ಇರಾಕು ಸಿರಿಯಾ ಅಲ್ಲ, ಅಮೆರಿಕದ ಕೈಗೊಂಬೆ. ಅಮೆರಿಕ ಹೇಳಿದ್ದನ್ನು ಸಿರಿಯಾ ಕಂಪ್ಲೀಟಾಗಿ ತೆಗೆದು ಹಾಕೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅಲ್ಲಿ ಅವರು ಅಷ್ಟು ಸ್ಟ್ರೆಂತನ್ನು ಹೊಂದಿದ್ದಾರೆ. ಅಲ್ಲಿನ ಸರ್ಕಾರಗಳಿರುವಂತಹದ್ದು ಅಸ್ತಿತ್ವದಲ್ಲೇ ಇಲ್ಲ, ಆ ಪರಿಸ್ಥಿತಿ ಇದೆ. ಒಂದು ಕಡೆ ರಷ್ಯಾ, ಇನ್ನೊಂದು ಕಡೆ ಅಮೆರಿಕ, ಅವರ ಯುದ್ಧ ಭೂಮಿಯಾಗಿದೆ ಸಿರಿಯಾ. ಹೀಗಿರುವಾಗ ಅಮೆರಿಕ ಈ ಎಲ್ಲ ತನ್ನ ಆಪ್ಷನ್ಗಳನ್ನು ಬಳಸ್ಕೊಳ್ಬಹುದು. ಆದರೆ ಗಲ್ಫ್ ರಾಷ್ಟ್ರಗಳು ನ್ಯೂಟ್ರಲ್ ಆಗಿರೋದಕ್ಕೆ ತೀರ್ಮಾನ ಮಾಡಿರೋದು ಬಹಳ ಅಚ್ಚರಿಯನ್ನು ತರಿಸಿದೆ. ಯಾಕೆಂದರೆ ಅವರು ಇರಾನ್ ಪರವಾಗೂ ಮಾತನಾಡ್ತಾ ಇಲ್ಲ, ಇತ್ತ ಕಡೆಯಲ್ಲಿ ಇಸ್ರೇಲ್ ಪರವಾಗೂ ಮಾತನಾಡ್ತಾ ಇಲ್ಲ, ಇಸ್ರೇಲನ್ನು ಟೀಕಿಸ್ತಾ ಇಲ್ಲ, ಯಾವ ರೀತಿಯಲ್ಲೂ ಅವರ ರೆಸ್ಪಾನ್ಸ್ ಇಲ್ಲ. ಗಲ್ಫ್ ರಾಷ್ಟ್ರಗಳ ಪೈಕಿ ಕತರ್ ಒಂದೇ ಇರಾನ್ಗೆ ಈಗ ಸಪೋರ್ಟ್ ಮಾಡ್ತಾ ಇರುವಂಥದ್ದು, ಇರಾನ್ ಪರವಾಗಿ ಧ್ವನಿ ಎತ್ತಿರುವಂಥದ್ದು. ಉಳಿದಂತೆ ಸೌದಿ ಅರೇಬಿಯಾ ಈ ಬಗ್ಗೆ ಯಾವುದೇ ರೀತಿಯಲ್ಲೂ ತುಟಿ ಬಿಚ್ಚುತ್ತಾ ಇಲ್ಲ, UAE ಅದರ ಬಗ್ಗೆ ಮಾತನಾಡ್ತಾ ಇಲ್ಲ, ಒಮಾನ್, ಕುವೈತ್ ಎಲ್ಲರೂ ಕೂಡ ಕಂಪ್ಲೀಟ್ ನ್ಯೂಟ್ರಲ್ ಆಗಿದ್ದಾರೆ. ಯಾಕೆಂದರೆ ಅವರು ಈ ಹಿಂದೆ ಗಲ್ಫ್ ವಾರ್ ಆದಂಥ ಸಂದರ್ಭದಲ್ಲಿ ಪೆಟ್ಟು ತಿಂದಿದ್ದಾರೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಸದ್ದಾಂ ಹುಸೇನ್ ಕುವೈತ್ ಮೇಲೆ ದಾಳಿ ಮಾಡಿದ 1990ರಲ್ಲಿ. ಆಗ ಈ ಎಲ್ಲ ಗಲ್ಫ್ ರಾಷ್ಟ್ರಗಳಿಗೂ ಕೂಡ ಸಾಕಷ್ಟು ಸಮಸ್ಯೆಗಳಾಗಿತ್ತು. ಹೀಗಾಗಿ ಇನ್ನೊಮ್ಮೆ ಅಂತಹ ಸಮಸ್ಯೆಗಳನ್ನು ಎದುರಿಸೋದಕ್ಕೆ ನಾವು ಸಿದ್ಧ ಇಲ್ಲ, ನಾವು ನ್ಯೂಟ್ರಲ್ ಆಗಿರ್ತೀವಿ ಎನ್ನುವಂಥ ತೀರ್ಮಾನವನ್ನು ಗಲ್ಫ್ ರಾಷ್ಟ್ರಗಳು ತೆಗೆದುಕೊಂಡಿದ್ದಾವೆ. ಮಿತ್ರರೇ, ಈ ಎಲ್ಲ ಬೆಳವಣಿಗೆ ಏನಿದೆ ಇದು ಇಸ್ರೇಲ್ನ ಹಿನ್ನಡೆಗೆ ಕಾರಣ ಆಗುತ್ತಾ ಅಥವಾ ಅಮೆರಿಕದ ಹಿನ್ನಡೆಗೆ ಕಾರಣ ಆಗುತ್ತಾ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.